ಎಲ್ಲ ನೋಡ್ಬೋದು, ಚೆನ್ನಾಗಿದೆ. ಏನು ಹೇಳಿ? ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಎವ್ರಿಥಿಂಗ್ ಈಸ್ ಗುಡ್. ಥ್ಯಾಂಕ್ ಯು. ಎಲ್ಲ ಚೆನ್ನಾಗಿತ್ತು ಬ್ರೋ. ಆಲ್ ದ ಬೆಸ್ಟ್. ಫಿಲಮ್ ಎಲ್ಲ ಚೆನ್ನಾಗೈತೆ. ಚೆನ್ನಾಗಿದೆ. ಖಂಡಿತ ಬಂದು ಥಿಯೇಟ್ರಿಗೆ ಬಂದು ಎಲ್ಲ ನೋಡಿ. ಎಲ್ಲ ಸೂಪರ್ ಆಗಿದೆ. ನಿಮಗೆ ಇಂಟರ್ವಲ್ ಗಂಟನೂ ಸೂಪರ್ ಆಗಿರುತ್ತೆ ಮೂವಿ. ಸಕ್ಕತ್ ಇಷ್ಟ ಆಯಿತು. ಫ್ಯಾಮಿಲಿ ಸಮೇತ ಎಲ್ಲರೂ ಬಂದು ನೋಡ್ಬೋದು. ಕ್ವಾಲಿಟಿ ಆಗಲಿ ಪ್ರತಿಯೊಂದು ಸಕ್ಕತ್ತಾಗಿದೆ. ಯಾರು ಮಿಸ್ ಮಾಡ್ಕೊಂಬಿಟ್ರೆ ಕನ್ನಡ ಸಿನಿಮಾ ಬಂದು ನೋಡ್ರಿ. ಸ್ಟೋರಿ ಅಂದರೆ ಇದು ಒಂದು ಮರಳು ದಂಧೆ ಇವಾಗೂ ನಡೀತಿದೆ. ಅದನ್ನೆಲ್ಲ ಸ್ಟಾಪ್ ಮಾಡೋಕ್ಕೋಸ್ಕರ ಒಂದು ಒಳ್ಳೆ ಮೆಸೇಜ್ ಇದೆ. ಸಕ್ಕತ್ತಾಗಿದೆ. ಯಾರು ಮಿಸ್ ಮಾಡಬೇಡ್ರಿ, ಬಂದು ನೋಡ್ರಿ ಅಷ್ಟೇ ಹೇಳೋದು. ಕೊತ್ಲವಾಡಿ ಮೂವಿಗೆ ಇದೇ ಥರ ಪ್ರೀತಿ, ಇದೇ ಥರ ಸಪೋರ್ಟ್ ಕೊಡ್ರಿ. ಪೃಥ್ವಿ ಬ್ರೋ ಬೇರೆ ಲೆವೆಲಾಗಿ ಆ್ಯಕ್ಟ್ ಮಾಡೋರೆ. ಹೀರೋಯಿನು ಅಷ್ಟೇ ಬೇರೆ ಲೆವೆಲ್ ಕ್ರೇಜಿ. ಬನ್ನಿ ಚಿತ್ರಮಂದಿರಕ್ಕೆ, ಪ್ರತಿಯೊಂದು ಮೂವಿನ ಬಂದು ಚಿತ್ರಮಂದಿರಕ್ಕೆ ನೋಡಿ. ಕೊತ್ಲವಾಡಿ ಮೂವಿಗೆ ಸಪೋರ್ಟು, ನಿಮ್ಮ ಪ್ರೀತಿ ಹಿಂಗೆ ಇರಲಿ. ನನಗಂತೂ ತುಂಬ ಖುಷಿ ಆಯಿತು. ಇನ್ನೂ ಬೇಕು ನೆಕ್ಸ್ಟ್ ಮೂವಿ ಪೃಥ್ವಿ ಸಾರು ಬೇರೆ ಲೆವೆಲಾಗಿ ಆ್ಯಕ್ಷನ್ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಮೂವಿ ನೋಡಿ. ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಫಸ್ಟ್ ಟೈಮ್ ಆದರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸರ್. ಮೂವಿ ಚೆನ್ನಾಗಿದೆ ಸರ್. ಆ್ಯಕ್ಷನ್ ಇಷ್ಟ ಆಯಿತು ಸರ್. ಚೆನ್ನಾಗಿದೆ. ಸಸ್ಪೆನ್ಸ್ ತುಂಬ ಚೆನ್ನಾಗಿ ಮೂವಿ ಮಾಡಿದೆ. ಲಾಸ್ಟ್ವರೆಗೂ ಸಸ್ಪೆನ್ಸ್ ಆಗೇ ಇದೆ. ಚೆನ್ನಾಗಿದೆ. ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಬಾಬನವ್ರ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಕುತ್ಕೊಂಡು ನೋಡೋ ಥರ ಮೂವಿ. ಆ್ಯಂಡ್ ಹೀರೋ ಆ್ಯಕ್ಷನ್ ಕೂಡ ಸಕ್ಕತ್ತಾಗಿತ್ತು. ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ಪ್ಲೀಸ್ ಬಂದು ಮೂವಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ನಂಗೆ ತುಂಬ ಇಷ್ಟ ಆಯಿತು. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಮತ್ತು ಕನ್ನಡ ಸಿನಿಮಾನ ತುಂಬ ಉಳಿಸಿ. ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಪೃಥ್ವಿ ಅಂಬಾರವ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರ ಬಗ್ಗೆ ನಾವು ಯಾವಾಗಲೂ ಮಾತಾಡೋ ಹಾಗೆ ಇಲ್ಲ. ಐ ಆಮ್ ಇಸ್ ಹ್ಯೂಜ್ ಫ್ಯಾನ್ ಆ್ಯಕ್ಚುಲಿ. ಸೊ ಕಾವ್ಯ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ ವಿಲನ್ ಕ್ಯಾರೆಕ್ಟರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಸ್ಟೋರಿ ಟಾಪ್ ನಾಚ್ ಅಂತಲೇ ಹೇಳ್ಬೋದು. ಒಳ್ಳೆ ಕನ್ನಡ ಸಿನಿಮಾ ಬಂದಿದೆ. ಇನ್ನೂ ತಡ ಮಾಡಬೇಡಿ, ಎಲ್ಲರೂ ಬಂದು ಕನ್ನಡ ಸಿನಿಮಾನ ನೋಡಿ. ಯಾವಾಗೂ ಹೇಳ್ತಾ ಇರಬೇಡಿ ಒಳ್ಳೆ ಕನ್ನಡ ಸಿನಿಮಾ ಬಂದಿಲ್ಲ ಅಂತ. ತಮಿಳ್ ಸಿನಿಮಾಗೆ ಹೋಗಿ ಕುತ್ಕೊಂಡು ಕನ್ನಡ ಸಿನಿಮಾ ಚೆನ್ನಾಗಿಲ್ಲ ಅನ್ನೋದನ್ನು ಬಿಡಿ. ಫಸ್ಟು ಕನ್ನಡ ಸಿನಿಮಾ ಬಂದಿದೆ, ಕನ್ನಡ ಸಿನಿಮಾನ ನೋಡಿ. ಬಂದು ನೋಡಿ ಚೆನ್ನಾಗಿದೆಯಾ ಇಲ್ವಂತ ಫೀಡ್ಬ್ಯಾಕ್ ಕೊಡಿ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಒಳಗಡೆ ಕುತ್ಕೊಂಡು ಎಲ್ಲೋ ಲೀಕ್ ಆಗಿರುವಂಥ ಮೂವಿಗಳನ್ನ ನೋಡೋ ಬದಲು ಬಂದು ಥಿಯೇಟರ್ನಲ್ಲಿ ನೋಡಿ. ಒಳ್ಳೆ ಸಿನಿಮಾ ಬಂದಿದೆ. ಥ್ಯಾಂಕ್ ಯು ಸೊ. ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಫಸ್ಟು ಒಂದು ಬಂದಿದ್ದು ಮೂವಿ ನೋಡೋಕ್ಕೆ ಅಂದರೆ ಯಶೋರಮ್ಮ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತ. ಇನ್ನೊಂದು ನನ್ನ ಫೇವ್ರೇಟ್ ಪೃಥ್ವಿ ಅಂಬರ್. ಪ್ರತಿ ಒಂದು ಶಾಟು ತುಂಬ ತುಂಬ ಚೆನ್ನಾಗಿತ್ತು. ನಾನು ಹೆಂಗೆ ಎಂಜಾಯ್ ಮಾಡ್ತಿದ್ದೆ ಅಂದರೆ ಯು ಕಾಂಟ್ ಜಸ್ಟ್ ಮೈಂಡ್ ಬ್ಲೋಯಿಂಗ್. ಮೂವಿ ಮಾತ್ರ ತುಂಬ ಚೆನ್ನಾಗಿತ್ತು. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ತುಂಬ ಚೆನ್ನಾಗಿತ್ತು. ಪೃಥ್ವಿ ಅಂಬರ್ ಮತ್ತು ಹೀರೋಯಿನ್ ಯಶೋರಮ್ಮ ಹೇಳ್ದಂಗೆ ನಾನು ಹಳ್ಳಿ ಹುಡುಗನ ಮದುವೆ ಆಗ್ಬೇಕಂತೆ ಅಂತ ಸಜೆಸ್ಟ್ ಮಾಡಿದ್ರು. ಬಟ್ ಸೀರಿಯಸ್ಲಿ ಆಬ್ವಿಯಸ್ಲಿ ರೈತ ಹುಡುಗ ಯಾರು ಪ್ರಪೋಸ್ ಮಾಡಿದ್ರೆ ತಗೊತೀನಿ. ಪ್ರಪೋಸಲ್ ಅಕ್ಸೆಪ್ಟೆಡ್. ಥ್ಯಾಂಕ್ ಯು. ಜೀವನದಲ್ಲಿ ಬೆಳಿಬೇಕಂದ್ರೆ ಇರಬೇಕು ಶೋ. ಈ ಸಿನಿಮಾ ಹಿಂದೆ ನಿಂತವ್ರೆ ನಮ್ಮ ಯಶ್. ಅವರ ಮುಂದಿನ ಸಿನಿಮಾ ಟ್ಯಾಕ್ಸಿಕ್ಕು, ಅಣ್ಣನ ಸೆಲೆಕ್ಷನ್ ನಂಬರ್ 1 ಕ್ಲಾಸಿಕ್ಕು. ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದಾರೆ ಹೊಸ ಪ್ರೊಡ್ಯೂಸರ್ ಪುಷ್ಪಮ್ಮ. ಅವಮ್ಮ ಎಲ್ಲೂ ತಗ್ಗದೇ ಇಲ್ಲಮ್ಮ. ಈ ಸಿನಿಮಾ ಪಬ್ಲಿಸಿಟಿಯಲ್ಲಿ ಶರಣ್ ಸಾರು, ಅವರು ನಟನೆಯಲ್ಲಿ 2 in 1 ಸ್ಟಾರು. ಪುಷ್ಪಮ್ಮ ಮನಸ್ಸು ಮಾಡಿದ್ರೆ ರಾಕಿಂಗ್ ಸ್ಟಾರ್ನ ಇಟ್ಕೊಂಡು ಕನ್ನಡ ಇಂಡಸ್ಟ್ರಿಗೂ ಒಂದು ಶಾಕಿಂಗ್ ಮೂವಿ ಕೊಡ್ಬೋದಾಗಿತ್ತು. ಆದರೆ ಹೊಸಬರನ್ನ ಬೆಳೆಸ್ಬೇಕನ್ನೋ ಅವ್ರ ಕಾನ್ಸೆಪ್ಟ್ ಇದ್ರೆ ಎಕ್ಸ್ಟ್ರಾರ್ಡಿನರಿ. ಇಂಥ ಒಂದು ಹೊಸ ಕೆಲಸಗಳು ಮಾಡಿದರೆ ಕನ್ನಡ ಇಂಡಸ್ಟ್ರಿಗೆ ಡಿ ಬಾಸು, DS ಬಾಸು, ರಚಿತಾ ರಾಮ್ ಅಂತ ಇನ್ನೊಂದು ಹಚ್ಚನ ಬರ್ತಾರೆ. ಕನ್ನಡ ಇಂಡಸ್ಟ್ರಿ ಶೇಕ್ ಆಗುತ್ತೆ. ಇನ್ನು